ಹಲೋ ಸ್ಟೂಡೆಂಟ್ಸ್, ಇವತ್ತೇನಪ್ಪ ಅಂದ್ರೆ ಇ ಎಮ್ ಎಫ್ ಟರ್ಮಿನಲ್ ವೋಲ್ಟೇಜ್ ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಇವ್ರ ಬಗ್ಗೆ ಏನಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡೋಣ್ರಿ. ಹೌದು. ಸೊ ಇ ಎಮ್ ಎಫ್ ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಇಲ್ಲೇ ಏನೈತಿ ಅಂದ್ರೆ ಒಂದು ಸೆಲ್ ಅದ ರೀ, ಸೆಲ್ಲಿಗೆ ಒಂದು ಬಲ್ಬ್ ಕನೆಕ್ಷನ್ ಅದ. ಇಂಟೆನ್ಸಿಟಿ ಆಫ್ ದ ಬಲ್ಬಿಗೆ ಜಾಸ್ತಿನೇ ಅದ. ಈಗ ಏನು ಮಾಡತ್ತೀನಿ ಅಂದ್ರೆ ಪ್ಯಾರಲ್ ಆಗಿ ಇನ್ನೊಂದು ಬಲ್ಬನ್ನು ಕನೆಕ್ಷನ್ಸ್ ಮಾಡತ್ತೀನಿ. ಸಡನ್ಲಿ ಇಲ್ಲಿ ಏನಾಯ್ತು ಅಂತಂದ್ರೆ ಇಂಟೆನ್ಸಿಟಿ ಆಫ್ ದ ಬಲ್ಬ್ ರೆಡ್ಯೂಸ್ ಆಗ್ತದೆ ರೀ. ಸೊ ಹೆಂಗೆ ನಾ ಪ್ಯಾರಲಿ ಕನೆಕ್ಷನ್ಸ್ ಮಾಡ್ಕೊತ ಹೊಂಟಿಲ್ಲ, ಇಂಟೆನ್ಸಿಟಿ ಆಫ್ ದ ಬಲ್ಬ್ ಏನಪ್ಪ ಅಂದ್ರೆ ಕಮ್ಮಿ ಆಕ್ಕೊಂತ ಹೊಂಟೈತೆ ರೀ. ಸೊ ಈಗ ಇಲ್ಲಿ ಟಾಪ್ ಕಡೆದು ಇಂಟೆನ್ಸಿಟಿ ಇನ್ನೂ ಕಮ್ಮಿ ಐತೆ ರೀ, ಬಾಟಮ್ ಕಡೆ ಸ್ವಲ್ಪ ಕಮ್ಮಿ ಅದ. ಆಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಫುಲ್ ಬಾಟಮ್ ಕಡೆ ಏನಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಕಮ್ಮಿ ಅದ. ಸೊ ಯಾವ್ದು ಸೆಲ್ ನಿಯರರ್ ಟು ದ ಬಲ್ಬ್ ಅದ, ಯಾವ ಬಲ್ಬ್ ಸೆಲ್ಲದ ಕಡೆ ನಿಯರರ್ ಅದ ಅದ್ರದ್ದು ಇಂಟೆನ್ಸಿಟಿ ಏನಪ್ಪ ಅಂದ್ರೆ ಜಾಸ್ತಿ ಐತಿ. ಇದ್ರ ಮೀನಿಂಗ್ ಏನಂದ್ರೆ ಹೆಂಗೆ ನಾವು ಪ್ಯಾರಲಿ ಕನೆಕ್ಷನ್ಸ್ ಹೊಂಟಿವಲ್ಲ, ಮೋರ್ ಕರೆಂಟ್ ಅಲ್ಲಿ ಏನಾಗ್ತೈತಿ ಅಂದ್ರೆ ಡ್ರಾನ್ ಆಗಕತ್ತೈತಿ ರೀ ಸರ್ಕಿಟ್ದೊಳಗೆ. ಸೊ ಮೋರ್ ಕರೆಂಟ್ ಡ್ರಾನ್ ಆಗ್ತೈತಿ ಅಂದ್ರೆ ಈ ಎನರ್ಜಿ ಸಪ್ಲೈ ಏನು ಸೆಲ್ ಮಾಡಾಕತ್ತೈತಲ್ಲ, ಆ ಎನರ್ಜಿ ಸಪ್ಲೈನೂ ಏನು ಆಗಕತ್ತೈತಿ ಅಂತಂದ್ರೆ ಕಮ್ಮಿ ಹಾಕ್ಕೊಂತ ಹೊಂಟೈತಿ ರೀ. ಸೊ ವೋಲ್ಟೇಜ್ ಅಲ್ಲಿ ಏನಾಗ್ತೈತಿ ಅಂತಂದ್ರೆ ಡ್ರಾಪ್ ಆಕೈತಿ ರೀ, ಒಂದು ಬಲ್ಬ್ ಟು ಇನ್ನೊಂದು ಬಲ್ಬ್, ಆಮೇಲೆ ಇನ್ನೊಂದು ಬಲ್ಬಿಗೆ. ಸೊ ಅದಕ್ಕೆ ಈಗ ಇದೇನು ಸೆಲ್ ಅನ್ನೋದು ಏನು ಮಾಡತ್ತೈತಿ ಆ್ಯಕ್ಚುಲಿ ಅಂತಂದ್ರೆ, ಸೆಲ್ ಏನು ಮಾಡತ್ತೈತಿ ಅಂತಂದ್ರೆ ಎನರ್ಜಿನ ಸಪ್ಲೈ ಮಾಡಕತ್ತೈತಿ ರೀ. ನೋಡಿರಿ, ಈಗ ಒಂದೇ ಬಲ್ಬ್ ಐತಿ ಅಂತಂದ್ರೆ ಎನರ್ಜಿ ಜಾಸ್ತಿ ಸಪ್ಲೈ ಆದಂಗೆ ಆಯಿತು. ಹಂಗೆ ನಾ ಪ್ಯಾರಲಿ ಮಾಡಿದ್ದೆ ಅಂತಂದ್ರೆ ಮತ್ತು ಎನರ್ಜಿ ಎರಡಕ್ಕೂ ಡಿವೈಡ್ ಆಗ್ತೈತಿ. ಹೊಳ್ಳಿ ಏನಪ್ಪ ಅಂತಂದ್ರೆ ಮೂರಕ್ಕೂ ಅದೇನಪ್ಪ ಅಂದ್ರೆ ಡಿವೈಡ್ ಆಗ್ತೈತಿ. ಸೊ ಅಂದ್ರೆ ಎಲ್ಲ ಕಡೆಯೂ ಎನರ್ಜಿ ಸಪ್ಲೈ ಮಾಡೋದಿಲ್ಲ, ಅದು ಎನರ್ಜಿ ಡ್ರಾಪ್ ಹಾಕೊಂತ ಹೊಂಟೈತಿ. ಯಾಕಂದ್ರೆ ಮೋರ್ ಕರೆಂಟ್ ಏನಾಗ್ತೈತಿ ಅಂದ್ರೆ ಡ್ರಾನ್ ಆಗಕತ್ತೈತಿ. ಸೊ ಈಗೇನಪ್ಪ ಅಂದ್ರೆ ವೋಲ್ಟೇಜ್ ಏನಾಗೋದು ಡ್ರಾಪ್ ಆಗೋದು ರೀ. ಹೌದಾ? ಸೊ ಈಗ ಇದು ಇ ಎಮ್ ಎಫ್ ಟರ್ಮಿನಲ್ ವೋಲ್ಟೇಜದ್ದು ಮೀನಿಂಗ್ ಆ್ಯಕ್ಚುಲಿ ಎರಡೂ ಒಂದೇ ರೀ. ಎರಡಕ್ಕೂ ನಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಲೇ ಕರಿತೀನಿ. ಬಟ್ ಏನಪ್ಪ ಅಂದ್ರೆ ಇ ಎಮ್ ಎಫ್ ಅನ್ನೋದನ್ನ ಯಾವಾಗ ಕರಿತೀನಿ ಅಂತಂದ್ರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನೋದು ಯಾವಾಗ ಸರ್ಕಿಟ್ ಏನಿರಬೇಕಪ್ಪ ಅಂದ್ರೆ ಓಪನ್ ಇರಬೇಕು. ಈಗ ಸೆಲ್ ಅಷ್ಟೇ ಅದ ರೀ, ಈ ಸೆಲ್ಲಿಗೆ ಏನೂ ಸರ್ಕಿಟ್ ಕನೆಕ್ಷನ್ಸ್ ಮಾಡಿಲ್ಲ ನಾನು. ಸೊ ಈಗ ಏನು ಕರಿತೇನೆ ಅಂದರೆ ಅದಕ್ಕೆ ಇ ಎಮ್ ಎಫ್ ಅಂತ ಕರಿತೇನೆ. ಯಾವ್ದಾರು ಒಂದು ಸೆಲ್ ತೊಗೊಂಡು ಹೋದ್ವಿ ಅಂದ್ರೆ ಅದಕ್ಕೆ 9 ವೋಲ್ಟ್ 3 ವೋಲ್ಟ್ ಅಂತೇಳಿ ಹಿಂಗೇನೋ ಬರ್ದಿರ್ತಾರೆ. ಸೊ ಇಲ್ಲಿ ನೋಡಿರಿ, ಇದು 9 ವೋಲ್ಟ್ ಅಂತೇಳಿ ಬರ್ತಾರೆ. ಈ 9 ವೋಲ್ಟಿಗೆ ನಾನು ಏನಂತ ಕರಿತೀನಿ ಅಂದರೆ ಇ ಎಮ್ ಎಫ್ ಅಂತೇಳಿ ಕರಿತೀನಿ ರೀ. ಸೊ ಇದು ಎಲೆಕ್ಟ್ರೋಮೋಟಿವ್ ಫೋರ್ಸ್. ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಫೋರ್ಸ್ ಅನ್ನೋದು ಹೆಸರದೊಳಗೆ ಐತಿ. ಬಟ್ ಇಲ್ಲಿದೆ ಸೆಲ್ ಏನು ಮಾಡತ್ತೈತಿ ಅಂದ್ರೆ, ಸೆಲ್ ಬರೀ ಏನಪ್ಪ ಅಂದ್ರೆ ಎನರ್ಜಿ ಸೋರ್ಸ್ ಇದ್ದಂಗೆ ಅದು ಎನರ್ಜಿನ ಸಪ್ಲೈ ಮಾಡಾಕತ್ತೈತಿ ರೀ. ಸೊ ಈಗ ಟರ್ಮಿನಲ್ ವೋಲ್ಟೇಜ್ ಅಂದ್ರೆ ಅದು ಪೊಟೆನ್ಷಿಯಲ್ ಡಿಫ್ರೆನ್ಸನ. ಸೊ ಬಟ್ ಏನಪ್ಪ ಅಂದ್ರೆ ಅವಾಗ ಸರ್ಕಿಟ್ ಕ್ಲೋಸ್ ಇರ್ಬೇಕು ರೀ. ಸೊ ಈಗ ಬಲ್ಬಿಗೆ ಏನು ವೋಲ್ಟೇಜ್ ಅಥವಾ ಎನರ್ಜಿ ಸಪ್ಲೈ ಆಕೈತಲ್ಲ ಅದಕ್ಕೆ ನಾ ಟರ್ಮಿನಲ್ ವೋಲ್ಟೇಜ್ ಅಂತ ಕರಿತೇನೆ. ಸೊ ಡಿಫ್ರೆನ್ಸ್ ಏನು ಬರ್ತೈತಿ, ಸರ್ಕಿಟ್ ಓಪನ್ ಇದ್ದಾಗ ಏನು ಡಿಫ್ರೆನ್ಸ್ ಬರ್ತೈತಿ, ಸರ್ಕಿಟ್ ಕ್ಲೋಸ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಬರ್ತೈತಿ ಅನ್ನೋದನ್ನು ನೋಡೋಣ ರೀ. ಪಾಸಿಟಿವ್ ಚಾರ್ಜ್ ಏನೋ ಒಂದು ಮೂಮೆಂಟ್ ಆಗ್ತೈತಿ ಸರ್ಕಿಟ್ದೊಳಗೆ. ಆ್ಯಕ್ಚುಲಿ ಎಲೆಕ್ಟ್ರಾನ್ ಮೂಮೆಂಟ್ ಆಗ್ತಿರ್ತಾವೆ, ಬಟ್ ನಾವು ಕನ್ವೆನ್ಷನಲ್ ಕರೆಂಟ್ ಅಂದ್ರೆ ಪಾಸಿಟಿವ್ ಚಾರ್ಜಸ್ ಅಂತ ತೊಗೋತೀವಿ. ಸೊ ಇಲ್ಲಿ ಮಟ್ಟ ಆರಾಮ್ಸೆ ನೆಗೆಟಿವ್ ಚಾರ್ಜಸ್ ಮಟ್ಟ ಬರ್ತೈತೆ ರೀ. ಬಟ್ ನೆಗೆಟಿವ್ದಿಂದ ಪಾಸಿಟಿವ್ ಹೋಗಬೇಕಾದ್ರೆ ಆ ಪಾಸಿಟಿವ್ ಚಾರ್ಜಿಗೆ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ಸ್. ಏನು ಕಾಂಪ್ಲಿಕೇಶನ್ಸ್ ಅಂತಂದ್ರೆ, ಸೆಲ್ದೊಳಗೆ ಏನು ಮಾಡಿರ್ತಾರೋ ಅಂತಂದ್ರೆ ಒಂದು ಎಲೆಕ್ಟ್ರೋಲೈಟನ್ನು ಪ್ಲೇಸ್ ಮಾಡಿರ್ತಾರೆ ರೀ. ಯಾಕಂದ್ರೆ ಒಂದು ಸೈಡ್ ನೆಗೆಟಿವ್ ಚಾರ್ಜಸ್, ಒಂದು ಸೈಡ್ ಪಾಸಿಟಿವ್ ಚಾರ್ಜಸ್ ಬರೋದಕ್ಕೆ. ಸೊ ಸರ್ಕಿಟ್ದೊಳಗೆ ಅದು ಈಸಿಲಿ ಮೂಮೆಂಟ್ ಆಕೈತಿ. ಬಟ್ ಹೊಳ್ಳಿ ಏನಪ್ಪ ಅಂದ್ರೆ ಇದು ನೆಗೆಟಿವ್ದಿಂದ ಪಾಸಿಟಿವ್ ಮೂಮೆಂಟ್ ಆಗಬೇಕಾಗಿತ್ತು ಅಂತಂದ್ರೆ ಅದು ಏನು ಮಾಡಬೇಕಪ್ಪ ಅಂದ್ರೆ ಎಲೆಕ್ಟ್ರೋಲೈಟ್ ಕಡೆದಿಂದ ಟ್ರಾನ್ಸ್ಫರ್ ಆಗಬೇಕು, ಲಿಕ್ವಿಡ್ದೊಳಗೆ ಸ್ವಿಮ್ಮಿಂಗ್ ಮಾಡಬೇಕು. ಸೊ ಇಲ್ಲೊಂದು ಎಕ್ಸಾಂಪಲ್ ಐತಿ. ಏನಪ್ಪ ಅಂತಂದ್ರೆ ಪೇರೆಂಟ್ ಇಲ್ಲಿ ಏನು ಮಾಡತ್ತಾನಂತಂದ್ರೆ ಚಿಲ್ಡ್ರನನ್ನು ಮ್ಯಾಲೆ ತೊಗೊಂಡು ಹೊಂಟಾನ್ರಿ. ಸೊ ಮ್ಯಾಲೆ ತೊಗೊಂಡು ಹೋದ್ಮೇಲೆ ಮ್ಯಾಲಿಂದ ಅದೇನಪ್ಪ ಅಂತಂದ್ರೆ ಕೆಳಗೆ ಈಸಿಲಿ ಬರ್ತೈತಿ. ಜಾರ್ಗುಂಡಿ ಒಳಗೆ ಆರಾಮ್ಸೆ ಜರ್ಕೊಂತ ಬರ್ತಾನೆ. ಸೊ ಹಂಗೆ ಇಲ್ಲಿ ಏನಪ್ಪ ಅಂತಂದ್ರೆ ಈ ಚಿಲ್ಡ್ರನಿಗೆ ಎನರ್ಜಿ ಯಾವಾಗ ಬಂತಪ್ಪ ಅಂತಂದ್ರೆ ಅದು ಅವ ಪೇರೆಂಟ್ ಮ್ಯಾಲೆ ತೊಗೊಂಡು ಹೋದ್ಮೇಲೆ ಬಂತ್ರಿ. ಸೊ ಹಂಗೆ ಇಲ್ಲೇ ಈ ಪ್ರೋಟಾನಿಗೆ ಮೂಮೆಂಟ್ ಆಗಬೇಕಪ್ಪ, ಈ ಪಾಸಿಟಿವ್ ಚಾರ್ಜಿಗೆ ಮೂಮೆಂಟ್ ಆಗಬೇಕಪ್ಪ ಅಂತಂದ್ರೆ ಈ ಎನರ್ಜಿ ಸಪ್ಲೈ ಯಾರು ಕೊಡತ್ತಾರಪ್ಪ ಅಂತಂದ್ರೆ ಈ ಇ ಎಮ್ ಎಫ್ ಕೊಡತ್ತೈತಿ 9 ವೋಲ್ಟ್. ಈ ವೋಲ್ಟ್ ಅಂದ್ರೆ ಜೌಲ್ಸ್ ಪರ್ ಕೂಲಂಬ್ ಅಂತ ಬರ್ತೈತಿ. ಅಂದ್ರೆ 1 ಕೂಲಂಬ್ ಆಫ್ ಚಾರ್ಜ್ ಮೂಮೆಂಟ್ ಆಗಕ್ಕೆ 9 ಜೌಲ್ಸ್ ಆಫ್ ಎನರ್ಜಿ. ಸೊ ಇಲ್ಲಿ ಹೆಂಗೆ ಪೇರೆಂಟ್ ಅದಲ್ಲ, ಪೇರೆಂಟ್ ಅದು ಸಿಮಿಲರನೇ ಏನಪ್ಪ ಅಂತಂದ್ರೆ ಇ ಎಮ್ ಎಫ್ ರೀ. ಪೇರೆಂಟು ಇಲ್ಲೇ ಚಿಲ್ಡ್ರನಿಗೆ ಎನರ್ಜಿ ಸಪ್ಲೈ ಮಾಡತ್ತಾರ. ಈ ಇ ಎಮ್ ಎಫ್ ಏನು ಮಾಡತ್ತೈತಿ ಅಂದ್ರೆ ಈ ಪಾಸಿಟಿವ್ ಅನ್ನೋದು ಏನೈತಲ್ಲ ಚಾರ್ಜ್, ಇದಕ್ಕೆ ಅದೇನಪ್ಪ ಅಂತಂದ್ರೆ ಎನರ್ಜಿ ಸಪ್ಲೈ ಮಾಡಕತ್ತೈತಿ ರೀ. ಸೊ ಇದು ಪಾಸಿಟಿವ್ ಚಾರ್ಜಿಗೆ ಅಂದ್ರೆ ಈಗ 1 ಕೂಲಂಬ್ ಅಂತಂದ್ರೆ ಎಷ್ಟಪ್ಪ ಅಂತಂದ್ರೆ 1.6 × 10⁻18 ಚಾರ್ಜಸ್ ಇರ್ತಾವೆ ರೀ. ಸೊ ಅವು ಅಷ್ಟು ಚಾರ್ಜಸ್ 10⁻18 ಚಾರ್ಜಸನ್ನು ಮೂಮೆಂಟ್ ಮಾಡೋಕ್ಕೆ 9 ಜೌಲ್ಸ್ ಆಫ್ ಎನರ್ಜಿನ ಇದು ಸಪ್ಲೈ ಮಾಡತ್ತೈತಿ ರೀ. ಸೊ ಈಗ ನೋಡಿರಿ, ಅಲ್ಲಿ ಏನಪ್ಪ ಅಂದ್ರೆ ರೆಡ್ ಕಲರ್ದಾಗ ಏನು ತೋರ್ಸಾತಿಲ್ಲ ಅದು ಎಲೆಕ್ಟ್ರೋಲೈಟ್ ರೀ. ಅಂದ್ರೆ ಅದು ಎಲೆಕ್ಟ್ರೋಲೈಟ್ ಒಂದು ಲಿಕ್ವಿಡ್ ಐತಿ ಅಂದ್ರೆ ಅದ್ರ ಮಾಲಿಕ್ಯೂಲ್ಸ್ ರೀ. ಆ ಮಾಲಿಕ್ಯೂಲ್ಸ್ ಕೂಡ ಇದೇನಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ಆಕೈತಿ. ಸೊ ಸ್ವಿಮ್ಮಿಂಗ್ ಮಾಡಬೇಕು. ಸೊ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಎರಡು ಕಾಂಟ್ಯಾಕ್ಟ್ ಆಗೋದ್ರಿಂದ ಅಲ್ಲಿ ಏನಪ್ಪ ಅಂದ್ರೆ ಫ್ರಿಕ್ಷನಲ್ ಫೋರ್ಸ್ ಡೆವಲಪ್ಮೆಂಟ್ ಆಕೈತಿ. ಈ ಫ್ರಿಕ್ಷನಲ್ ಫೋರ್ಸ್ದಿಂದ ಏನಾಗೋದು ಅಂತಂದ್ರೆ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗೋದು ರೀ. ಸೊ ಆ ಹೀಟ್ ಎನರ್ಜಿಯಾಗಿ
ಪ್ರೊಡ್ಯೂಸ್ ಆಕೈತಿ. ಈಗ ನಾವು ನಾರ್ಮಲ್ ವಾಕ್ ಮಾಡಂತಂದ್ರೆ ಈಸಿಲಿ ಮಾಡ್ತೀವಿ, ಬಟ್ ಏನಪ್ಪ ಅಂದ್ರೆ ವಾಟರ್ದೊಳಗೆ ವಾಕ್ ಮಾಡಿವಿ ಅಂತಂದ್ರೆ ನಮ್ದು ಎನರ್ಜಿ ಏನಾಕೈತಿ ಅಂದ್ರೆ ಡ್ರೈನ್ ಆಕೈತಿ. ಸೊ ಅಲ್ಲಿ ಎನರ್ಜಿ ಏನಾಕೈತಿ ಅಂದ್ರೆ ಲಾಸ್ ಆಕೈತಿ. ಸೊ ಅದೇ ಸೇಮ್ ಥಿಂಗ್ ಏನಪ್ಪ ಅಂದ್ರೆ ಈ ಪಾಸಿಟಿವ್ ಚಾರ್ಜಿಗೂ ಆಗ್ತೈತೆ ರೀ. ಸೊ ಅವಾಗ ಅಲ್ಲಿ ಏನಪ್ಪ ಅಂದ್ರೆ ಹೀಟ್ ಎನರ್ಜಿ ಆಗಿ ಅದು ಲಾಸ್ ಆಗೋದ್ರಿ. ಸೊ ಅದೇನು ರೆಡ್ ಕಲರ್ದೊಳಗೆ ಏನು ಇಂಡಿಕೇಶನ್ ಮಾಡತ್ತೈತಲ್ಲ, ಹೀಟ್ ಎನರ್ಜಿ ಆಗಿ ಅದು ಲಿಬ್ರೇಷನ್ ಆಗೋದು. ಎಷ್ಟು ಹೀಟ್ ಎನರ್ಜಿ ಆಗಿ ಲಿಬ್ರೇಷನ್ ಆಗ್ತೈತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ 2 joules ಪರ್ ಕೂಲಂಬ್ ರೀ. ನೋಡಿರಿ, ನಾವು ಸಪ್ಲೈ ಮಾಡತ್ತಿದ್ದು 9 joules ಪರ್ ಕೂಲಂಬ. ಸೊ ಅದರಲ್ಲಿ ಸರ್ಕಿಟ್ದೊಳಗೆ ಅದು ಆರಾಮ್ಸೆ ಮೂಮೆಂಟ್ ಆಗ್ತಿರ್ತೈತಿ. ಬಟ್ ಏನಪ್ಪ ಅಂದ್ರೆ ಇಲ್ಲಿ ಒಳಗೆ ಬಂತು ಅಂತಂದ್ರೆ ಅಲ್ಲಿ 2 joules ಪರ್ ಕೂಲಂಬ ಹೀಟ್ ಎನರ್ಜಿ ಆಗಿ ಅದೇನಾಗ್ತೈತಿ ಅಂದ್ರೆ ಲಾಸ್ ಆಗ್ತೈತಿ. ನಾವು ವಾಟರ್ದೊಳಗೆ ಸೊ ಹೀಟ್ ಎನರ್ಜಿ ಆಗಿ ಲಾಸ್ ಆಗಿ ಉಳಿತು ಅಂದ್ರೆ ಉಳಿತೈತೆ ಎಷ್ಟಪ್ಪ ಅಂದ್ರೆ 7 joules ಪರ್ ಕೂಲಂಬ್. ಸೊ ಈ 7 joules ಪರ್ ಕೂಲಂಬ್ ಅನ್ನೋದು ಏನು ಎನರ್ಜಿ ಇದಲ್ಲ, ಅದಷ್ಟೇ ಏನಪ್ಪ ಅಂದ್ರೆ ಬಲ್ಬ್ ಗ್ಲೋ ಆಗಕ್ಕೆ ಹೆಲ್ಪ್ ಆಕೈತಿ. ಸೊ ಅದು ಬಲ್ಬ್ ಗ್ಲೋ ಆಗಕ್ಕೆ ಹೆಲ್ಪ್ ಆಯಿತು ಅಂತ ಹೇಳ್ತಾನಂತಂದ್ರೆ ಅದಕ್ಕೆ ನಾವು ಏನಂತ ಕರೆಯತ್ತೇವಪ್ಪ ಅಂದ್ರೆ ಟರ್ಮಿನಲ್ ವೋಲ್ಟೇಜ್ ಅಂತ ಹೇಳ್ತಾನಂತಂದು ಕರೆಯಕತ್ತೀವಿ. ಸೊ ನಾನು ಅದಕ್ಕೆ ಸ್ಟಾರ್ಟಿಂಗನೇ ಹೇಳಿದ್ದೆ ಏನಪ್ಪ ಅಂತಂದ್ರೆ ಎರಡು ಒಂದೇ ರೀ, ಏನಪ್ಪ ವಿ ಟಿ ಮತ್ತು ಇ ಎಮ್ ಎಫ್. ಬಟ್ ಇ ಎಮ್ ಎಫ್ ಅನ್ನೋದು ಏನಪ್ಪ ಅಂತಂದ್ರೆ ಸರ್ಕಿಟ್ ಓಪನ್ ಇತ್ತಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸದ್ದು ನಮಗೆ ಮ್ಯಾಟ್ರ್ ಬರೋಂಗೇ ಇಲ್ಲ. ಸರ್ಕಿಟ್ ಕ್ಲೋಸ್ ಆಯಿತು ಅಂತೇಳಿ ಅನ್ನುವಾಗ ನಮಗೆ ವಿ ಟಿ ಬರ್ತೈತೆ ರೀ. ಸೊ ಸರ್ಕಿಟ್ ಕ್ಲೋಸ್ ಆಯಿತು ಅನ್ನುವಾಗ ನಮಗೆ ಏನಪ್ಪ ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಫೆಕ್ಟ್ ಮಾಡ್ತೈತಿ. ಅಂದ್ರೆ ಪೊಟೆನ್ಷಿಯಲ್ ಡ್ರಾಪ್ ಹೀಟ್ ಎನರ್ಜಿಯಾಗಿ ಏನು ಲಾಸ್ ಆಗ್ತೈತಲ್ಲ ಅದೇನಪ್ಪ ಅಂತಂದ್ರೆ ಅಲ್ಲಿ ಅಫೆಕ್ಟ್ ಮಾಡ್ತೈತಿ. ಸೊ ಈಗ ಸಪೋಸ್ ಅದೇ ನಮ್ಗೆ 2 joules ಪರ್ ಕೂಲಂಬ್ ಬದಲಿ ಅಲ್ಲಿ ಏನಪ್ಪ ಅಂದ್ರೆ ಹೀಟ್ ಎನರ್ಜಿಯಾಗಿ ಒಂದೊಂದರೊಳಗೆ ಏನಪ್ಪ ಅಂದ್ರೆ ಲಾಸ್ ಜಾಸ್ತಿ ಆಗ್ತಿರ್ತೈತಿ. ಸೊ ಅದು ಸೆಲ್ಲದ ಮೇಲೆ ಡಿಪೆಂಡ್ ಇರ್ತೈತಿ. ಸೊ ಇದು ಪ್ರೋಟಾನ್ ಒಳಗಿದಿಂದ ಈ ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಕಡೆ ಮೂಮೆಂಟ್ ಆಗಬೇಕಾಗಿತ್ತು ಅಂತಂದ್ರೆ ಒಮ್ಮೊಮ್ಮೆ ಏನಪ್ಪ ಅಂತಂದ್ರೆ ಎನರ್ಜಿಗಳು ಲಾಸ್ ಆಗ್ತಿರ್ತಾವೆ. ಸೊ ಸಪೋಸ್ ಏನಾರ ಈಗ ಆ ಎನರ್ಜಿ 5 joules ಪರ್ ಕೂಲಂಬ್ ಏನಾರ ಎನರ್ಜಿ ಲಾಸ್ ಆಯಿತು ಅಂತ ಹೇಳ್ತಾನಂತಂದ್ರೆ, ಸೊ 5 joules ಪರ್ ಕೂಲಂಬ್ ಏನಾರ ಎನರ್ಜಿ ಲಾಸ್ ಆಯಿತು ಅಂತಂದ್ರೆ ಅವಾಗ ಈ ಬಲ್ಬ್ ಕಡೆ ಎಷ್ಟು ಎನರ್ಜಿ ಸಪ್ಲೈ ಆಕೈತಿ. ಸೊ ಆ ಬಲ್ಬ್ ಕಡೆ ಏನು ಎನರ್ಜಿ ಸಪ್ಲೈ ಆಕೈತಲ್ಲ ಅದಕ್ಕೆ ನಾವು ಏನಪ್ಪ ಅಂತಂದ್ರೆ ಟರ್ಮಿನಲ್ ವೋಲ್ಟೇಜ್ ಅಂತ ಕರಿತೀವಿ. ಅದು ಎಷ್ಟು ಎನರ್ಜಿ ಸಪ್ಲೈ ಆಕೈತಿ ಅಂತಂದ್ರೆ ಸ್ವಲ್ಪ ಗೆಸ್ ಮಾಡಿ ನೋಡಿರಿ ಅಲ್ಲಿ ಎಷ್ಟು ಎನರ್ಜಿ ಸಪ್ಲೈ ಆಗ್ಬೋದು ಅಂತ ಹೇಳ್ತಾನಂತಂದು. ಸೊ ಗೆಸ್ ಮಾಡಿದೆ ಅಂತ ಅಂದ್ಕೊಂಡು ಸೊ 5 joules ಪರ್ ಕೂಲಂಬ್ ಏನಾರ ಎನರ್ಜಿ ಸಪ್ಲೈ ಆಯಿತು ಅಂತಂದ್ರೆ ಅಲ್ಲಿ ಎನರ್ಜಿ ಲಾಸ್ ಆಯಿತು ಅಂದ್ರೆ ಉಳಿತೈತೆ ಎಷ್ಟಪ್ಪ ಅಂತಂದ್ರೆ 4 ವೋಲ್ಟ್, ಅಥವಾ ಆ 4 ವೋಲ್ಟಿಗೆ ನಾನು ಏನಂತ ಕರಿತೀನಿ 4 joules ಪರ್ ಕೂಲಂಬ್ ಅಂತ ಕರಿತೀನಿ. ಸೊ ಅಷ್ಟು ಎನರ್ಜಿ ಏನಪ್ಪ ಅಂತಂದ್ರೆ ಸಪ್ಲೈ ಆಗಕತ್ತೈತಿ. ಇದು ಎದಕ್ಕೆ ಸಪ್ಲೈ ಆಗ್ತೈತಿ ಅಂತಂದ್ರೆ ಬಲ್ಬ್ ಕಡೆ ಸಪ್ಲೈ ಆಗಕತ್ತೈತಿ ರೀ. ಅಂತಂದ್ರೆ ಇಲ್ಲಿ ಮೋರ್ ಕರೆಂಟ್ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಡ್ರಾನ್ ಆಯಿತು. ಇನಿಷಿಯಲಿ 2 joules ಪರ್ ಕೂಲಂಬ್ ಅಂತ ಅನ್ನೋದಿತ್ತು. ಸೊ ಅದಾದಮೇಲೆ ಏನಪ್ಪ ಅಂದ್ರೆ ಹಂಗೆ ಎಕ್ಸಾಂಪಲ್ ತೊಗೊಂಡಿಲ್ಲ 5 joules ಪರ್ ಕೂಲಂಬ್ ಅಂತ ಹೇಳ್ತಂತಂದು ಅನ್ನೋದೈತಿ. ಸೊ 5 joules ಪರ್ ಕೂಲಂಬ್ ಆಯಿತು ಅಂದ್ರೆ ಸರ್ಕಿಟ್ದೊಳಗೆ ಕರೆಂಟದ ವ್ಯಾಲ್ಯೂ ಕಮ್ಮಿ ಆಕೈತಿ. 2 joules ಪರ್ ಕೂಲಂಬ್ ಇತ್ತು ಅಂದ್ರೆ ಸರ್ಕಿಟ್ದೊಳಗೆ ಕರೆಂಟ್ ಏನಪ್ಪ ಅಂತಂದ್ರೆ ಜಾಸ್ತಿ ಬರ್ತೈತಿ. ಸೊ ಏನಪ್ಪ ಅಂತಂದ್ರೆ ನಾವು ಮೇನ್ ಥಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಓಮ್ಸ್ ಲಾ ಪ್ರಕಾರ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದು ಏನಪ್ಪ ಅಂತಂತಂದ್ರೆ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ರೀ. ಸೊ ಆರ್ ಈಸ್ ಈಕ್ವಲ್ ಟು ನಾವೇನು ಬರಿತೀವಪ್ಪ ಅಂದ್ರೆ V/I ಅಂತ ಬರಿತೇವೆ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಆಯಿತು ಅಂತಂದ್ರೆ ಕರೆಂಟದ ಡ್ರಾನನ್ನು ಏನಾಗೋದು ಅಂತಂದ್ರೆ ಕಮ್ಮಿನ ಆಗೋದು ರೀ. ಸೊ ಇಲ್ಲಿ ಹೀಟ್ ಎನರ್ಜಿಯಾಗಿ ಎಲ್ಲಿ ಲಾಸ್ ಜಾಸ್ತಿ ಆಗ್ತೈತಿ ಅಂದ್ರೆ 5 joules ಪರ್ ಕೂಲಂಬ್ದೊಳಗೆ ಲಾಸ್ ಆಗ್ತೈತಿ. ಅಂದ್ರೆ ಹೀಟ್ ಎನರ್ಜಿಯಾಗಿ ಜಾಸ್ತಿ ಪ್ರೊಡ್ಯೂಸ್ ಆಗಬೇಕಂತಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಮೋರ್ ಫ್ರಿಕ್ಷನಲ್ ಡೆವಲಪ್ಮೆಂಟ್ ಆಕೈತಿ. ಸ್ಪೀಡ್ ಆಫ್ ದ ಚಾರ್ಜಸ್ ವ್ಯಾಲ್ಯೂನು ಏನಾಕೈತಿ ಅಂತಂದ್ರೆ ಕಮ್ಮಿ ಆಕೈತಿ. ಸೊ ಸ್ಪೀಡ್ ಆಫ್ ದ ಚಾರ್ಜಸ್ ಕಮ್ಮಿ ಆಯಿತು ಅಂತ ಅನ್ನೋದಕ್ಕೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಆದಂಗೆ ಆಯಿತು. ಆಮೇಲೆ ಕರೆಂಟದ ವ್ಯಾಲ್ಯೂ ಏನಾಯ್ತಪ್ಪ ಅಂತಂದ್ರೆ ಮೋರ್ ಆದಂಗೆ ಆಯ್ತು. ಕರೆಂಟದ ವ್ಯಾಲ್ಯೂ ಏನಪ್ಪ ಅಂದ್ರೆ ಲೆಸ್ ಆದಂಗೆ ಆಯಿತು. ರೆಸಿಸ್ಟೆನ್ಸ್ ಕರೆಂಟ ಏನಪ್ಪ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇದಕ್ಕೆ ನಾವೇನಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಯಾಕಂತಂದ್ರೆ ಇದೊಂದು ನಾವು ಸೆಲ್ಲನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಅಲ್ಲಿ ಎಲೆಕ್ಟ್ರೋಲೈಟ್ ಪ್ಲೇಸ್ ಮಾಡಬೇಕು. ಸೊ ಅದೇನಪ್ಪ ಅಂತಂದ್ರೆ ಅವಾಗದ ಸ್ಪೀಡನ್ನು ಕಮ್ಮಿ ಮಾಡ್ತೈತಿ ಮಾಡ್ತೀವಿ ಅಂತ ಅನ್ನೋದಕ್ಕೆ ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತೇಳಿ ಕರೆಯಾಕತ್ತೀವಿ. ಸೊ ಅದಕ್ಕೆ ಇಂಟರ್ನಲ್ ಅಂತ ಕರೆಯತ್ತೀವಿ. ಯಾಕಂದ್ರೆ ಇದು ಏನಪ್ಪ ಅಂದ್ರೆ ಸೆಲ್ಲದ ಒಳಗಡೆ ಆಗಕತ್ತೈತಿ ಅದಕ್ಕೆ ಇಂಟರ್ನಲ್ ಅಂತ ಹೇಳ್ತಂತಂದು ಕರೆಯತ್ತೀವಿ. ಸೊ ಕರೆಂಟ್ ಡ್ರಾನ್ ಆಗೋದು. ಸೊ ಈಗ ನಮ್ದು ಏನಪ್ಪ ಅಂದ್ರೆ 4 ವೋಲ್ಟ್ ಹೆಂಗೆ ಬರತೈತಿ. ಸೊ ಇದಕ್ಕೆ ಫಾರ್ಮುಲಾ ಹೆಂಗೆ ಬರಿಬೇಕಾ ಅಂತ ಹೇಳ್ತಾರೆ ಅಂತಂದ್ರೆ VT ಈಸ್ ಈಕ್ವಲ್ ಟು ಏನು ಬರಿತೀನಿ ಅಂದರೆ EMF ಮೈನಸ್ ಏನು ಬರಿತೀನಿ ಅಂದರೆ ಇಲ್ಲಿ ಹೀಟ್ ಲಾಸ್ ಆಗಿದ್ದನ್ನು ಬರಿತೀನಿ ರೀ. ಸೊ ದಟ್ ಈಸ್ 2 joules ಪರ್ ಕೂಲಂಬ್. ನಾನು ಅದೇ ಹೇಳಿದ್ದೀನಿ ನಾನು ನಿಮ್ಗೆ ಏನಂತಂದ್ರೆ 4 ವೋಲ್ಟ್ ಹೆಂಗೆ ಬಂತು ಅಂದ್ರೆ 9 ವೋಲ್ಟ್ ಮೈನಸ್ 5 ವೋಲ್ಟ್ ಮಾಡಿದ್ದಿ ಅಂತಂದ್ರೆ ಅವಾಗ ನನಗೇನಪ್ಪ ಅಂದ್ರೆ 4 ವೋಲ್ಟ್ ಬರ್ತೈತಿ. 7 ವೋಲ್ಟ್ ಯಾವಾಗ ಬರೋದು 9 ವೋಲ್ಟ್ ಮೈನಸ್ 2 ವೋಲ್ಟ್ ಮಾಡಿದ್ದೆ ಅಂತಂದ್ರೆ ಬರ್ತೈತಿ. ಸೊ ಅದರ ಮೇಲೆ ಏನಪ್ಪ ಅಂದ್ರೆ ಇದು ಫಾರ್ಮುಲಾನ ನಾವು ಏನಪ್ಪ ಅಂದ್ರೆ ಪ್ಲೇಸ್ಮೆಂಟ್ ಮಾಡಕತ್ತೀವಿ. ಸೊ ಇಲ್ಲೇನಪ್ಪ ಅಂದ್ರೆ ಏನೂ ಬಹ್ಯಾಟ್ ಹೊಡಿಯೋದಿಲ್ಲ, ಎಲ್ಲ ಏನಪ್ಪ ಅಂದ್ರೆ ಈ ಕಾನ್ಸೆಪ್ಟದ ಮೇಲೆ ನಾವು ಏನಪ್ಪ ಅಂದ್ರೆ ಬರೆಯೋದ್ರಿ. ಸೊ ಈಗೇನಪ್ಪ ಅಂದ್ರೆ
ಇಲ್ಲೇ ನಾವೇನು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳತ್ತಂದು ಕರಿತೀವಲ್ಲ ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಏನಪ್ಪ ಅಂದ್ರೆ ಹೀಟ್ ಲಾಸ್ ರೀ. ಸೊ ಹೀಟ್ ಲಾಸ್ ಪರ್ ಕೂಲಂಬ್ ಅಂತ ಹೇಳ್ತಂತಂದು ಬರತ್ತೇವೆ. ಸೊ ದಟ್ ಈಸ್ ಆಲ್ಸೋ ವೋಲ್ಟೇಜ್ ಡ್ರಾಪ್. ಸೊ ವೋಲ್ಟೇಜ್ ಡ್ರಾಪ್ ಅಂದ್ರೆ V = IR ಅನ್ನ ಬರೋದು ರೀ. ಸೊ ಅದನ್ನು ಏನಂತ ಬರೆಯತ್ತೀನಿ ಅಂತಂದ್ರೆ I ಇಂಟು ಸ್ಮಾಲ್ ಲೆಟರ್ R ಇಂಡಿಕೇಶನ್ ಮಾಡತ್ತೀನಿ. ಸೊ ಸ್ಮಾಲ್ ಲೆಟರ್ R ಇಂಡಿಕೇಶನ್ ಏನಪ್ಪ ಅಂತಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ರೀ. ಸೊ ಅದು ಒಳಗಡೆ ಫಿಕ್ಸ್ ಆಗಾಕತ್ತೈತಿ. ನೀವು ಯಾವುದೋ ಒಂದು ಸೆಲ್ ತೊಗೊಂಡ್ರಿ ಅಂತಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇದ್ದೇ ಇರ್ತೈತಿ. ಸೊ VT ಅಂತಂದ್ರೆ ನೆಟ್ ಎನರ್ಜಿ ರೀ. ಅದಾದಮೇಲೆ ಏನಪ್ಪ ಅಂತಂದ್ರೆ E ಅಂತಂದ್ರೆ ಏನಪ್ಪ ಅಂದ್ರೆ ಎನರ್ಜಿ ಟ್ರಾನ್ಸ್ಫರ್ಡ್ ಪರ್ ಕೂಲಂಬ. ಅದಾದಮೇಲೆ ಏನಪ್ಪ ಅಂತಂದ್ರೆ ಹೀಟ್ ಲಾಸ್ ರೀ. ಸೊ R ಅಂತಂದ್ರೆ ಏನಪ್ಪ ಅಂದ್ರೆ ಅಲ್ಲಿ ಹೀಟ್ ಲಾಸ್ ಆಗಾಕತ್ತೈತ್ರಿ. ಸೊ ಇದಷ್ಟು ಏನಪ್ಪ ಅಂತಂದ್ರೆ EMF, ಟರ್ಮಿನಲ್ ವೋಲ್ಟೇಜ್ ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸದ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ರೀ ನಾವು. ಓಕೆ, ಸೊ ಇದು ಎಲ್ಲರಿಗೂ ತಿಳಿತು ಅಂತೇಳಿ ಅಂದ್ಕೊಂಡೇನಿ. ಮತ್ತು ಇಲ್ಲೇನು ಮೇನ್ಪ ಅಂದ್ರೆ ಫಾರ್ಮುಲಾ VT = E - IR ಅಂತೇಳಿ ಬರ್ದೇವಲ್ಲ, ಇದೇನು ಬ್ಯಾಟ್ ಹೊಡಿದಿಲ್ಲ ರೀ. ಅಕಾರ್ಡಿಂಗ್ ಟು ಕಾನ್ಸೆಪ್ಟ್ ಫಿಸಿಕ್ಸ್ ಬೇಸಿಕ್ಸ್ ಮೇಲೆ ಏನಪ್ಪ ಅಂತಂದ್ರೆ ಅದನ್ನು ನಾವು ಡಿರೈವ್ ಮಾಡಿದ್ದೇವೆ. ಸೊ ನಾವು ಏನಪ್ಪ ಅಂದ್ರೆ ಅದರ ಪ್ರಕಾರನ ಅದನ್ನು ಸಾಲ್ವ್ ಮಾಡ್ಕೊತ ಹೋಗ್ಬೇಕು ರೀ. ಸೊ ಮತ್ತೇನಾರ ನಿಮಗೆ ಯಾವ್ದಾರು ಟಾಪಿಕ್ ಬೇಕಾಗಿತ್ತು ಅಂತಂದ್ರೆ ಹೇಳ್ರಿ, ಕಮೆಂಟ್ ಸೆಕ್ಷನ್ದೊಳಗೆ ಹಾಕಿರಿ. ಮತ್ತೆ ಇದನ್ನು ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಓಕೆ, ಏನಾರು ಡೌಟ್ಸ್ ಇದ್ದು ಅಂತಂದ್ರೆ ಕಮೆಂಟ್ ಸೆಕ್ಷನ್ದೊಳಗೆ ಹಾಕಿರಿ. ಥ್ಯಾಂಕ್ ಯು.